ಆ ಕೌರವರನ್ನು ಇದ್ದಕ್ಕಿಂತಲೂ ಈ ನನ್ನ ಸಹೋದರ ಕೋಪವನ್ನು ಶಮನ ಮಾಡುವುದು ನನಗೆ ಸಾಧ್ಯವಾಗಿದೆ. ಸಹೋದರ ಹಿಂಸೆ ನನ್ನಲ್ಲಿ ಕೋಪವೇ ಅಲ್ಲ. ಈ ನನ್ನ ಬಿಡುವುದನ್ನು ನಿಮ್ಮ ಪ್ರಶ್ನೆಗೆ ಉತ್ತರ
ಯಾರನ್ನು ತಿಳಿಸಿದರು. ಅವರೆಲ್ಲರೂ ಯಾರ್ಯಾರು ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ನಿಸಾರ. ದುರ್ಯೋಧನ ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ಮಾರ್ಗವನ್ನು ಕೇಳಬೇಕು. ನಿನ್ನ ಇಚ್ಛೆ ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಮಾವಾಸ್ಯದ ಫಲಾಫಲಗಳನ್ನು ಈಗ ಗಮನಿಸಿರಿ. ಆಗಲೇ ನೀವು ಯಾವ ಭಾಗವನ್ನು ಕಲಿಸುತ್ತಾರೆ ಅಂತ ಸರಿ. ನೀನು ನಿರಾಶರಾಗಬೇಡ. ಈ ಜೀವನ ಮುಗಿದರೆ ನಿನ್ನ ಸೇಡನ್ನು ತಿಳಿಸಿಕೊಳ್ಳುವುದು. ಭೀಮಸೇನ, ನಿನಗೆ ಇಷ್ಟೊಂದು ಕೋಪವಿದ್ದರೆ ಆ ರಕ್ಕಸಿಯಾದ ಹಿಡಿಕೆಯನ್ನು ಆಡಲು ಸಾಧ್ಯವಾಗುತ್ತದೆ. ಸ್ವಲ್ಪ ಸಮಾಧಾನವನ್ನು ತೆಗೆದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನನ್ನನ್ನು ಸುಮ್ಮನೆ ಕಾಣಬೇಡ ಕೃಷ್ಣ. ಈ ಸಣ್ಣ ಸುದ್ದಿಯನ್ನು ಒಪ್ಪುವ ವಿಚಾರವೂ ಉಂಟು. ಆ ದುರ್ಯೋಧನಿಗೆ ಒಂದು ಸಂದೇಶವನ್ನು ಕಳಿಸು. ಏನು ದುರ್ಯೋಧನದ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಲ್ಲ. ಏನು ಪರಮಾತ್ಮ ಏನಾದ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕೂತರೆ ಮಾತ್ರ ಹೇಳು. ಇಲ್ಲ ಹಾಗಾಗಿ ಹೇಳು. ಇಲ್ಲ, ನೀನು ನಿಂತಂತೆ ನಾನು ಹೇಳುವುದು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದು. ಇದೇ ಪರ್ಯಾಸವೇ ವಿಚಾರ. ಇದು ಪರ್ಯಾಸವಲ್ಲ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಕ್ಷಣಕಾಲ ಆ ಗದಾದಂತವನ್ನು ದೂರ ಇಟ್ಟು ಹೀಗೆ ನನ್ನ ಪಡೆದಲ್ಲಿ ನಿಜವಾದ ಇನ್ನು ನೀನು ಕೋಪ ಮಾಡುವುದಿಲ್ಲ ಅಷ್ಟೇ. ಈಗ ನೀನು ನನ್ನ ಬಂದಿ ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದಾದಂತವನ್ನು ಕ್ಷಣಕಾಲ ಇದೆ. ಸಮೀಪಕ್ಕೆ ನಾವು ಹೇಳಿದಂತೆ ಮಾಡಬೇಕು. ಅಣ್ಣ, ಎಂದಾದರೂ ನಿನ್ನ ಮಾತನ್ನು ಮೀರುವುದಿಲ್ಲ. ಹಾಗಾದರೆ ತೆಗೆದುಕೊಳ್ಳುವುದು ಇದು ನನಗೊಂದು ಕಡೆ ರಾಷ್ಟ್ರದಲ್ಲಿ ಪುರಸ್ಕಾರವಾಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಕಂಡುಕೊಂಡು ಅಣ್ಣ, ಇದು ಪರಿಹಾಸವೇ. ಇದು ಪರ್ಯಾಸವಲ್ಲ. ನೀನು ಶತ್ರುಗಳ